ಅಜ್ಜಿ ಬಾಡಿ ಗಾರ್ಡ್ ಇಲ್ಲಿ ಹೋದ್ರು ಪಾಪ. ಹಾಗಾದ್ರೆ ಅಲ್ಲಿ ಫೀಡಿಂಗ್ ಸ್ವಲ್ಪ ಇಟ್ಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೋ ಮಾಡ್ತೀನಿ. ನಿದ್ದೆ ಮಾಡಿಸಿದ್ರೆ ಮಾಡ್ತಾ ಇಲ್ಲ ನಿದ್ದೆ. ಕೆಲವೊಬ್ರು ಅನಿಸ್ಬೋದು ಏನಿದೆ ಏನಕ್ಕೆ ಮಾಡ್ತೀರಾ. ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ಏನು ಗೊತ್ತಾ, ಅ ವರ್ಕ್ ಡೇ ಇನ್ ಮೈ ಲೈಫ್. ಸೊ ಪಾಪು ಯಾವ ರೀತಿ ಎಂಟೈರ್ ಡೇ ಅಮ್ಮನ ಜೊತೆ ಇರ್ತಾರೆ ನೋಡೋಣ. ಓಕೆ, ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಪಾಪು ಇಸ್ ಸ್ಲೀಪಿಂಗ್. ಸೊ ಒಂದು ಫುಲ್ ಡೇ ಇರುತ್ತೆ, ಬ್ಯುಸಿ ಡೇ ಇರುತ್ತೆ ಇವತ್ತು. ಸೊ ನನ್ನ ಕೆಲಸದ ದಿನ ಪಾಪು ನನ್ನ ಜೊತೆ ಹೇಗಿರ್ಬೋದು, ಯಾವ ರೀತಿ ಸ್ಪಂದಿಸ್ಬೋದು ಅಂತ ನನಗೂ ಗೊತ್ತಿಲ್ಲ. ಇಟ್ಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಫುಲ್ ಡೇ ಈ ಥರ ಹೊರಗಡೆ ಕರ್ಕೊಂಡು ಹೋಗೋದು. ಬಟ್ ಲೆಟ್ಸ್ ಟ್ರೈ. 6:50 ಆಲ್ಮೋಸ್ಟ್ 7 o'clock ಆಗ್ತಾ ಬಂದಿದೆ. 6:05 ಬಂದಿದ್ದಾರೆ, 6:30 ಬಂದಿದ್ದಾರೆ, 6:50 ಬಂದಿದ್ದಾರೆ. ಕೆಲಸದ ಬಗ್ಗೆ ಮಾತಾಡ್ತಾ ಹಾಗೆ ನೆನಪಾಗಿದ್ದ ವಿಷಯ, ನನಗೆ ಡೆಲಿವರಿ ಆಗಿದ್ದು 4ನೇ ತಿಂಗಳಿಗೆ ಪ್ರತಿದಿನ ಬೆಳಿಗ್ಗೆ ಇದ್ದರೆ ಭಯ, ಒಂಥರ ಯೋಚನೆ. ಅಂದರೆ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತೆ, ಮಗುನ ಯಾರು ನೋಡ್ಕೋತಾರೆ, ಇನ್ನು 2 ತಿಂಗಳಲ್ಲಿ ಆಫೀಸ್ ಸ್ಟಾರ್ಟ್ ಆಗುತ್ತೆ, ಮಗುಗೆ ಹಾಲು ಹೇಗೆ ಕೊಡೋದು, ಈ ಥರದ್ದೆಲ್ಲ ಯೋಚನೆ. ಡೇ ಕೇರ್ಗೆ ಹಾಕಿದ್ರೆ ಅದನ್ನು ಸೇಫ್ ಆಗಿರಲ್ಲ ಅಲ್ವಾ ಅಂತ ದೀಪು ಹತ್ರ ಇದೆಲ್ಲ ಶೇರ್ ಮಾಡ್ತಾ ಇದೆ. ಯಾಕೆ ಈ ಥರದ್ದು ಯೋಚನೆ ಬರ್ತಾ ಇದೆ ಅಂತ ಅಂದ್ಕೊಂಡ್ರೆ ಒಂಥರ ಭಯ ಆಗ್ತಿತ್ತು ಗೊತ್ತಾ. ಥ್ಯಾಂಕ್ಫುಲಿ ನಾನು ಮನೆಯಿಂದನೇ ವರ್ಕ್ ಮಾಡೋದು, ಅಂದ್ರೂ ನೋಡಿ ಈ ಥರದ್ದೆಲ್ಲ ಯೋಚನೆ ಬರ್ತಾ ಇತ್ತು. ಇವಾಗ ನಾನು ರೆಡಿ ಆಗಿದ್ದೀನಿ. ಪಾಪು ಒಂದ್ಸತಿ ಈ ವೋಕಪ್ ಆಯ್ತಾ ಮಧ್ಯದಲ್ಲಿ. ಸೊ ಫೀಡಿಂಗ್ ಆಯಿತು ಚೆನ್ನಾಗಿ, ಪಾಪು ಇಸ್ ಸ್ಲೀಪಿಂಗ್. ಸೊ ನಾನು ಇವಾಗ ರೆಡಿ ಆಗಿದ್ದೀನ. ಅಲ್ಲೊಂದಷ್ಟು ಸೀರೆಗಳಿದೆ, ಎಲ್ಲ ಇವಾಗ ಏನು ಜ್ಯುವೆಲ್ರೀಸ್ ಎಲ್ಲ ಸೆಟ್ ಮಾಡ್ತೀನಿ ನಾನು. ಅಷ್ಟರಲ್ಲಿ ಪಾಪು ಇದ್ರೆ ಐ ಆಮ್ ಸಾರ್ಟೆಡ್, ಹೊರಡೋದು. ಜ್ಯುವೆಲ್ರೀಸ್ ಮತ್ತೆ ಏನೆಲ್ಲ ಬೇಕು ಇವತ್ತು ಶೂಟಿಗೆ ಅದೆಲ್ಲ ಇದರಲ್ಲಿದೆ. ಇದರಲ್ಲೆಲ್ಲ ಮೇಕಪ್ ಇದೆ, ಅಲ್ಲೆಲ್ಲ ಹೇರ್ ಐಟಮ್ಸ್ ಇದೆ, ಅದಷ್ಟು ಬ್ಯಾಗ್ಸ್ ಮತ್ತೆ ಸೀರೆಗಳು ಅಲ್ವಾ. ಓಕೆನಾ, ಮ್ಯಾಚ್ ಆಗುತ್ತಲ್ಲ ಬ್ಯಾಗ್ ಎಲ್ಲ. ಕಾವ್ಯ ಏನ್ ಡಿಫ್ರೆನ್ಸ್ ಇದೆ? ಈಗ ಎತ್ಕೋಬಹುದು, ಭಯ ಆಗ್ತಿತ್ತು ಅಲ್ಲಮ್ಮ. ನೋಡಿ ನಿಮ್ಮ ನೋಡಿನೇ ಬಾಕಿ. ಯಾರದು ಸೌಂಡ್? ದೀಪು ಟಿಫಿನ್ ಲಂಚ್ ಬಾಕ್ಸ್ ಪ್ಯಾಕ್ ಆಯ್ತು, ತಿಂಡಿ ಆಯ್ತು ಎಲ್ಲಾದ್ರು. ಆಲ್ಮೋಸ್ಟ್ 10:15 ಆಗಿದೆ ಆಯ್ತಾ. ನಾವು ಮನೆ ಬಿಟ್ಟು ಅರ್ಧ ಗಂಟೆ ಆಯ್ತು. ಇನ್ನು 9 ನಿಮಿಷದಲ್ಲಿ ವಿಲ್ ರೀಚ್. ಮಗ ಸ್ಲೀಪಿಂಗ್ ಕಾರಲ್ಲಿ. ಕಾರ್ ಅಂದ್ರೆ ನಿದ್ದೆ ಅಂದ್ರೆ ಕಾರ್. ಸೊ ಆದ್ರೆ ಇತ್ತೀಚೆಗೆ ಒಂದ್ ಸ್ವಲ್ಪ ಹಠ ಶುರುವಾಗಿದೆ. ಕಾರ್ ಸೀಟಲ್ಲಿ ಕೂತಿದ ತಕ್ಷಣ ಬೇಡ ಮಾಡೋದೆಲ್ಲ ಸ್ಟಾರ್ಟ್ ಆಗಿದೆ. ಕಾರ್ ಮೂವ್ ಆದ್ಮೇಲೆ ಪರವಾಗಿಲ್ಲ, ಈಸ್ ಓಕೆ. ಮಗ ಏನ್ ಮಾಡ್ತಾ ಇರ್ಬೋದು? ಮಗ ನಿದ್ದೆ, ಮಗ ಪಕ್ಕ ಅಜ್ಜಿ ಕಾಯುದು. ಪಾಪ ಇಷ್ಟೊತ್ತಿಗೆ ಹೇಳ್ತದೆ ಅಂತ. ಅಜ್ಜಿ ಕಾಯುದು. ಅಜ್ಜಿ ಬಾಡಿ ಗಾರ್ಡ್ ಇಲ್ಲಿ ಹೋದ್ರು ಪಾಪ. ಮ್ಯಾಕ್ಸಿಮಮ್ 40 ಮಿನಿಟ್ಸಲ್ಲೇ ನಾವು ಲೊಕೇಶನ್ ರೀಚ್ ಆದ್ವಿ. ಹೊಸ ಲೊಕೇಶನ್, ಬನ್ನಿ ಹೋಗುವ. ನಮ್ಮ ಅಮ್ಮ ಹೋಗಾಯ್ತಲ್ಲ. ಅನ್ವಿತಾ ಆ್ಯಂಡ್ ಕಾವ್ಯ ಅವರು ಮೇಕಪ್ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಹೊಸ ಜಾಗದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೆಂಗೆ ಸಖತ್ ಅನ್ನಿಸ್ತಾ ಇದೆ ನೋಡಿ ಗೈಸ್. ಎಲ್ಲ ರೀತಿ ಕೆಲಸ ಮಾಡಬೇಕು, ಯಾವುದು ಜೀವನದಲ್ಲಿ ಸುಲಭ ಇಲ್ಲ. ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಳ್ಳೋದು ಮಾತ್ರ ಅಲ್ಲ, ಇವ್ರು ಸುಮ್ಮನೆ ಶೋಗೆ ಇವಾಗ ಕ್ಯಾಮ್ರಾ ಇದೆ ಅಂತ ಬರ್ತಾರೆ, ಆಮೇಲೆ ಬರೋದಿಲ್ಲ. ಲೈಟ್ ಫಿಲಿಂಗ್ ಚೆಕ್ಸ್ ನ ಇಲ್ಲಿ ಕಂಬದ ಹತ್ರ ಹೋಗೋದು, ಅಲ್ಲೂ ಮಾಡ್ಬೋದು. ಆ ವಾಲ್ ಚೆನ್ನಾಗಿದೆ, ಹಂಗೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದೀವಿ ಎಲ್ಲಿ ಏನ್ ಮಾಡೋಣ ಅಂತ. ಬಟ್ ಅಮ್ಮನ್ಗೆ ಅವ್ರ ಟೆನ್ಷನ್, ಫಸ್ಟ್ ನನಗೆ ಚಾಪೆ ಕೊಡು ಅಂತ, ಅದ್ ಮಾಡೋಣ. ಐ ಆಮ್ ವೆರಿ ಗ್ರೇಟ್ಫುಲ್. ನನಗೆ ಆ ಥರ ಯೋಚನೆ ಎಲ್ಲ ತುಂಬ ಕಾಡ್ತಾ ಇತ್ತು. ಬಟ್ ನನ್ನ ವರ್ಕ್ ಹೇಗೆ ಅಂದರೆ ನಾನು ಮನೆಯಿಂದ ಮಾಡ್ಬೋದು, ಅಥವಾ ಹೊರಗಡೆ ಹೋಗಬೇಕಾದ್ರೆ ಯಾರನ್ನಾದರೂ ಕರ್ಕೊಂಡು ಹೋಗ್ಬೋದು ಅಲ್ವಾ ಅಟ್ಲೀಸ್ಟ್. ಆ್ಯಂಡ್ ಅಮ್ಮ ಬೇರೆ ಇದ್ದಾರೆ, ಸೊ ದಟ್ಸ್ ಅ ಪ್ಲಸ್ ಪಾಯಿಂಟ್ ನನಗೆ. ನಂದೀಶ ಇಲ್ಲೇ ಇದ್ದಾರೆ, ಬರ್ತಾರೆ. ಮಗುಗಂತ ಇಲ್ಲಿ ಸೆಟಪ್ ಮಾಡಿದ್ದಾಯ್ತು. ನಮ್ಗೆ ಈ ಕಡೆ ಎಲ್ಲ ಬೇಕು, ಆ ಮಗುಗೆ ಯಾವ್ದು ಬೇಡ ಅಲ್ಲಿ. ಆ ಪ್ರಾಪ್ಸ್ ತಗೊಂಡು ಹೋಗ್ತಾರೆ. ನಂದು ಇಸ್ ಲೈಕ್ ನೀವಿನ್ನ ರೆಡಿ ಆಗಿಲ್ವಾ ಅಂತ. ನಾನು ರೆಡಿ ಆಗಿದ್ದೀನಿ, ಬಿಕಾಸ್ ಓಪನಿಂಗ್ ಟೇಕ್ ಇದೆ ಬಟ್ಟೆನಲ್ಲಿ ಎಲ್ಲ. ಏನಂತ ಹೇಳಿದೀನಿ, ನಂದು ಓಪನಿಂಗ್ ಟೇಕ್ ಇದಕ್ಕೊಂದು ಹೇಳಿದೀನಿ ಹುಕ್, ಅದನ್ನ ಮಾಡ್ಬಿಡೋಣ ಈ ಬಟ್ಟೆನಲ್ಲಿ ಅಂತ. ಅದಾದ್ಮೇಲೆ ವಿಲ್ ಸ್ಟಾರ್ಟ್ ಸಾರಿ ಇರ್ತೇವೆ. ಅಲ್ಲಿ ತನಕ ನೀವು ಮೇಕಪ್ ಒಂದು ಫಿಕ್ಸ್ ಮಾಡ್ಬಿಡಿ ಕಾವ್ಯ ಅವ್ರಿಗೆ. ಅಮ್ಮ ಸಾರಿ ಪ್ಲೀಸ್, ಬನಾರಸ್ಗೆಲ್ಲ ಸಿಂಗಲ್ ಎಲ್ಲ ಸಿಂಗಲ್ ಇರ್ಲಿ, 4 ಸಿಂಗಲ್ ಇರ್ಲಿ, 4 ಸಿಂಗಲ್ ಇರ್ಲಿ. ಅದು Pair for pagaba, pashman.
ಹೊಡಿಬೇಕಿಲ್ಲಮ್ಮ, ಅದು ಹೊಡಿಬೇಕಿಲ್ಲ ಮಗ. ಇಲ್ಲಿ ಒಮ್ಮಲ್ಲಿ ಅಮ್ಮ ಉಪ್ಪಿ, ಅಮ್ಮ ಟಮಟ ಉಪ್ಪಿ ನಮ್ಮನ್ ಬುತ್ತು. ನಂದು ಹಾಯ್. ಸೊ ನಾವ್ ರೆಡಿ ಆಗಿ ಏನ್ ಗೊತ್ತಾ, ಈ ಡ್ರೆಸ್ ಅಲ್ಲಿ ಓಪನಿಂಗ್ ಟೇಕ್ ಇದೆ ಒಂದು ಪ್ರತಿಯೊಂದು ಸೀರೆ. ಇಲ್ಲ ಇಲ್ಲೇನೆ, ನಾನು ಇಲ್ಲಿ ಬೇಡ ಅಲ್ಲ ನಿಮ್ಗೆ ಶೂಟಿಂಗ್ ಏನೋ ಇಲ್ಲಿ ಮಾಡೋಣ ಅಂತ. ನನ್ನ ಸಾರಿಗೆ ಒಂದು 4 ಬನಾರಸ್ ಸೀರೆ ಇದೆ ಫುಲ್ ಟ್ರೆಡಿಷನಲ್, ಅದನ್ನ ಇದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಆರ್ಟಿಫಿಷಿಯಲ್ ಬಾಕ್ಸ್ಗೆ ಹೋಗಿದ್ದು ಅವ್ರು ಬಂದು ತಗೊಂಡೋಗ್ತಾರೆ. ಅವ್ರು ತಗೊಂಡೋಗೋ ಮುಂಚೆ ಮುಗಿಸೋಣ. ಬನಾರಸ್ ಸೀರೆ 4 ಇಲ್ಲಿ ಮಾಡೋಣ. ಪ್ಲಸ್ ಒಂದು ಇಕ್ಕತ್ ಸೀರೆ ಇದೆ, ಅದನ್ನ ಬನಾರಸ್ ಸೀರೆ ಇಲ್ಲೂ ಮಾಡ್ಬೋದು ಒಂದು, ಬಟ್ ಲೈಟಿಂಗ್ ಡಿಫರ್ ಆಗ್ಬೋದು ಅನ್ಸುತ್ತೆ. ಅದೇ ಒಂದೇ ಲೈಟಿಂಗ್ ಅಲ್ಲಿ ಇರ್ಲಿ, ಅಲ್ಲೇ ಮಾಡೋಣ ಅವ್ರ ಮನೆ. ಫುಲ್ ಟೈಮ್ ಜಾಬ್ ಇರ್ಬೋದು, ಬಟ್ ಮನೆಯಲ್ಲಿ ಕೂತು ಕೆಲಸ ಮಾಡೋದಕ್ಕೂ ಈ ಥರ ಹೊರಗಡೆ ಬಂದು ಒಂದು ಪಾಪುನ ಕರ್ಕೊಂಡು ಕೆಲಸ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಸೊ ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಎಸ್, ಅಮ್ಮ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಮ್ಯಾನೇಜ್ ಆಯಿತು ಡೆಫಿನೆಟ್ ಆಗಿ. ಆ್ಯಂಡ್ ಈ ಪ್ಲೇಸ್ ಹೆಸರು ಸಾಹ ಅಂತ ತುಂಬ ಬ್ಯೂಟಿಫುಲ್ ಆಗಿದೆಯಲ್ಲ, ಸೊ ಹಾಗೆ ಒಂದು ಗ್ಲಿಮ್ಸ್ ತೋರಿಸೋಣ ಅಂತ. ಇಲ್ಲಿ ನಿಮಗೆ ಇವೆಂಟ್ಸ್ ಕೂಡ ಮಾಡ್ಬೋದು, ಅಷ್ಟು ಚೆನ್ನಾಗಿರುವಂಥ ಸೆಟಪ್ ಕೂಡ ಇದೆ. First Amma will feed the baby, ಆಮೇಲೆ Amma will shoot. Okay? ಹೊಸ ಜಾಗ ಅಂದಮೇಲೆ ಮಕ್ಕಳಿಗೆ ಇರಿಟೇಟ್ ಆಗೋದು ಸಹಜ. ಹಿ ವಾಸ್ ಕ್ರ್ಯಾಂಕಿ, ಬಟ್ ಏನು ಮಾಡೋದಕ್ಕಾಗಲ್ಲ. ಈ ಕಡೆಯಿಂದ ಕೆಲಸ ಮಾಡಬೇಕು ಆ್ಯಂಡ್ ಆದಷ್ಟು ಮ್ಯಾನೇಜ್ ಮಾಡಲೇಬೇಕಾಗತ್ತೆ. Hello. Hello. End of the day, this should look nice because we have to repeat the series. I chumma thought of this new last night. ಮಾಡೇನಾದ್ರು ಅಂತ ನಾನೊಂದಷ್ಟು ಸೀರೆಗಳನ್ನ ಹಾಕ್ತೀನಿ ಆಯ್ತಾ. ಅದ್ರಲ್ಲಿ ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ತಿಳಿಸಿ. ಬಿಂದಿ ಬೇಕಾ ಗೈಸ್ ಹೇಳಿ. ಸಮಾಧಾನನೇ ಇಲ್ಲ. ಒಳಗಡೆ ಇದ್ರೆ ಹಿ ವಾಸ್ ಕ್ರ್ಯಾಂಕಿ, ಸೊ ಹೊರಗಡೆ ಕರ್ಕೊಂಡು ಬರೋರು, ಬಟ್ ಹೊರಗಡೆ ಗಾಳಿ ಇದೆ ಅಂತ ಮತ್ತೆ ಒಳಗಡೆ ಕರ್ಕೊಂಡು ಹೋಗೋರು ಅಮ್ಮ. ಕಟ್ ಮಾಡ್ಬೇಕಲ್ಲ, ಇದೊಂದು ಕಟ್ ಮಾಡೋಣ, ಹೋಗೋಣ, ಮುಗ್ಸೋಣ. ಅಯ್ಯೋ ಸಲ ಸೊ ನಾನು ಮುಂಚೆ ಒಂದು ವಿಡಿಯೋ ಸೀರೀಸ್ ಮಾಡಿದ್ದೆ, 30 ದಿನ 30 ಸೀರೆಗಳು ಆ್ಯಂಡ್ 30 ಬಿಸ್ನೆಸ್ಗಳಿಗೆ ಸಪೋರ್ಟ್ ಮಾಡುವಂಥದ್ದು. ಇವಾಗ ಮತ್ತೆ ಅದೇ ರೀತಿಯಾದಂಥ ಡಿಫ್ರೆಂಟ್ ಕಾನ್ಸೆಪ್ಟನ್ನ ಮಾಡ್ತಾ ಇದ್ದೀನಿ ಆಯಿತಾ. ದ ಸೀರೆ ಎಡಿಟ್ ಅಂತ. ಪ್ರತಿಯೊಂದು ಎಪಿಸೋಡಲ್ಲಿ ಒಂದು ಸೀರೆ ಬಗ್ಗೆ ಮಾತಾಡೋದು, ಒಂದು ವುಮೆನ್ ಆಂಟರ್ಪ್ರಿನರ್ ಅಥವಾ ಸ್ಮಾಲ್ ಬಿಸ್ನೆಸ್ಗೆ ಸಪೋರ್ಟ್ ಮಾಡೋದು ಅಂತ. ಸೊ ಹಾಗಾಗಿ ಅದರ ವಿಡಿಯೋ ಶೂಟಿಂಗಿಗಂತ ಬಂದಿರೋದು. ಒಂದಷ್ಟು ಸೀರೆಗಳು ಬಂದಿತ್ತು. ಸೊ ಇವತ್ತು ಅದನ್ನೆಲ್ಲ ಮಾಡಿ ಮುಗಿಸ್ಬೇಕು ಅಂತ ಒಟ್ಟಿಗೆ 7 ಸಾರೀಸ್ ಹಾಕಬೇಕು. ಒಂದು ವಿಡಿಯೋದಲ್ಲಿ 4 ಸೀರೆ ಬರುತ್ತೆ. ಅದಕ್ಕೆ ಇದು ಒಂದು ಇಂಡಿವಿಜುವಲ್ ಸಿಕ್ತಲ್ಲ ನಮಗೆ 4 ಶಾರ್ಟ್ಸ್ ಗೊತ್ತಲ್ಲ, ನಮ್ಮದು ಮಾಮೂಲಿ ಸಿಕ್ಕಿದೆಯಲ್ಲ, ಪಕ್ಕ ತಾನೆ ಸಿಕ್ಕಿದೆ ತಾನೆ. ಹಿಂಗೆ ಏನು ಮಾಡೋಣ, ಹೀಗೆ ವಾಕ್ ಮಾಡಲಾ ಮಾಡಲಾ. ಎಷ್ಟನೇ ಔಟ್ಫಿಟ್ ಅಕ್ಕ? ಟೈಮ್ ಆಗಿರೋದು ಆಲ್ಮೋಸ್ಟ್ 12:10 ಅನಿಸುತ್ತೆ. ಖಂಡಿತವಾಗ್ಲೂ ಸುಲಭ ಇರಲ್ಲ ಇದು. ಒಂದೊಂದು ಸೀರೆಗೆ ಯಾವ ರೀತಿ ಸ್ಟೈಲ್ ಮಾಡ್ಬೋದು, ಯಾವ ರೀತಿ ಜ್ಯುವೆಲ್ರಿ ಹಾಕಬೇಕು, ಪ್ರತಿಯೊಂದನ್ನು ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಬಿಕಾಸ್ ಎಲ್ಲ ಪ್ರೆಸೆಂಟೇಬಲ್ ಆಗಿರಬೇಕಲ್ವಾ. ಅಮ್ಮ ಟ್ರೈ ಮಾಡ್ತಾ ಇದ್ದಾರೆ ನಿದ್ದೆ ಮಾಡಿದ್ರೆ ಒಳ್ಳೇದಲ್ವಾ ಅಂತ. ಸೊ ನೋಡೋಣ, ಐ ಹೋಪ್ ಹಿ ಸ್ಲೀಪ್ಸ್. ಹೊಸ ತಾಯಂದ್ರು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ತಾ ಮಕ್ಕಳನ್ನ ನೋಡ್ಕೊಳ್ಳೋದು? ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ. ಈಗ ಟೈಮ್ 12 ಆಯಿತು. ಹೊಸ ಜಾಗಕ್ಕೆ ಬಂದಿದ್ದೇವೆ ಪಾಪನ ಕರ್ಕೊಂಡು. ನಿದ್ದೆ ಮಾಡಿಸಿದ್ರೆ ಮಾಡ್ತಾ ಇಲ್ಲ ನಿದ್ದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನೋಡ್ಬೇಕು ಮಲಗ್ತದ ಅಂತ. ಗಾಡಿಯಲ್ಲಿ ಬರೋಕೆ ಒಂದು ಅರ್ಧ ಗಂಟೆ ಮಲಗಿದೆ ಅಷ್ಟೇ ಇವತ್ತು ನಿದ್ದೆ. ನಾದಿಗೆ ಸಿಕ್ಕಿದ ಲೈಟಾಗಿ ಕೋಲ್ ಮಾಡ್ಕೊಡ್ಲಾ? ಬೆಟರ್ ಮೇಡಮ್ ಸಣ್ಣಾಗಿದ್ದೀರಾ ನೀವು? ಫಸ್ಟ್ ಪ್ರಶ್ನೆ ಅವ್ರದ್ದು ಅದೇ ಆಗಿತ್ತು. ನಾನು ಹೇಗಿದ್ದೀನಿ ಮೇಡಮ್ ಸಣ್ಣಾಗಿದ್ದೀರಾ? ಕೆಲವೊಂದು ವಿಡಿಯೋದಲ್ಲಿ ಹಳೆ ವಿಡಿಯೋನ ಹಾಕಿದ್ರೆಲ್ಲ ಮಧ್ಯಾಹ್ನ ಸಣ್ಣ ಆದ್ರಿ ಇವರು.
ಸಣ್ಣಗಿನ ನಾನು ಚೆನ್ನಾಗಿದ್ದೀನಾ ಹೆಂಗಿದ್ದೀನಿ ನಾನು ರೀಸೆಂಟಾಗಿ ಕೆಲವೊಂದು ಹಳೆಯ ವಿಡಿಯೋ ಹಾಕಿದ್ದೆ ಇನ್ಸ್ಟಾಗ್ರಾಮ್ನಲ್ಲಿ. ಅದನ್ನು ನೋಡಿ ತುಂಬ ಜನ ಮೆಸೇಜ್ ಮಾಡಿದರು, ಓ ಅಷ್ಟು ಬೇಗ ಸಣ್ಣ ಆದ್ರೆ, ಹೇಗೆ ಸಣ್ಣ ಆದ್ರಿ, ಏನು ನಿಮ್ಮ ಡಯಟ್ ಪ್ಲ್ಯಾನ್ ಅಂತ. ಏನು ಸಣ್ಣ ಆಗಿಲ್ಲ, ದೋಸ್ ಆರ್ ಮೈ ಓಲ್ಡ್ ವೀಡಿಯೋಸ್ ಅಂತ. ಬಟ್ ಇಟ್ಸ್ ಓಕೆ, ಇಟ್ಸ್ ಅ ಪ್ರಾಸೆಸ್. ವೆಯ್ಟ್ ಲಾಸ್ ಸ್ವಲ್ಪ ಆಗಿದೆ, ಬಟ್ ಇನ್ನೂ ಆಗಬೇಕು. ಅದಕ್ಕೆ ನಾನು ತಕ್ಕಂತೆ ಡಯಟ್ ವರ್ಕೌಟ್ ಎಲ್ಲ ಮಾಡಬೇಕಲ್ವಾ. ಕೆಲವೊಂದು ಸತಿ ನಮಗೆ ಏನು ಮಾಡಬೇಕಂತ ಅರ್ಥನೇ ಆಗಲ್ಲ ಅಲ್ವಾ. ಫೀಡಿಂಗ್ ಆಯಿತು, ನಿದ್ದೆನೂ ಮಾಡ್ತಾ ಇಲ್ಲ ಮಗ, ಹಾಲು ಬೇಕಾ ಅಂತ ನೋಡಿದ್ರೆ ಅದೂ ಬೇಡ. ಸೊ ಏನು ಮಾಡ್ಬೋದು ಅಂತ ಒಂದು ಸತಿ ಹೊರಗಡೆ ಹೋಗೋದು, ಒಂದು ಸತಿ ಒಳಗಡೆ ಬರೋದು, ಇದೇ ಮಾಡ್ತಾಯಿದ್ರು ಅಮ್ಮ. ಅವರು ಟ್ರೈ ಮಾಡ್ತಾಯಿದ್ರು ಏನು ಮಾಡಿದ್ರೆ ಹಿಲ್ ಬಿ ಕಾಮ್ ಅಂತ. ಎನರ್ಜಿ ಲೆವೆಲ್ ಇಸ್ ಗುಡ್ ಸರ್. ಇವಾಗ ನೈಸ್ ಇದು ಕಾಣಿಸ್ತಾ ಇದೆ. ಗುಡ್ ಪೀಸ್. ಹಾಂ ಎನರ್ಜಿ ಮಗು ಇಲ್ಲ, ಆಚೆ ನಿದ್ದೆನಾ? ಇಲ್ಲ, ಟ್ರೈಂಗ್ ಟು. ಹಾಗಾದ್ರೆ ಅಲ್ಲಿ ಫೀಡಿಂಗ್ ಸ್ವಲ್ಪ ಅಲ್ವಾ, ಅಲ್ಲಿ ಫೀಡಿಂಗ್ ಒಂದು ಸ್ವಲ್ಪ. ಎನರ್ಜಿ ಇಸ್ ಗುಡ್, ಬೇಗ ಆಗ್ತಾ ಇದೆ. ಸೊ ಐಮ್ ಹ್ಯಾಪಿ. ಇವಾಗ ಒಂದು ಸ್ವಲ್ಪ ಹೇರ್ ಸ್ಟೈಲ್ಗೆ ಟೈಮ್ ತಗೊಳುತ್ತೆ. ನೀವು ಹೇರ್ ಸ್ಟೈಲ್ ಮಾಡ್ತಾ ಇದ್ರಿ, ಅಲ್ಲಿ ಫೀಡಿಂಗ್ ಮೇಲೆ ಅಲ್ವಾ. ಅರ್ಧ ದಿನ ಆಗೋಗಿದೆ. 7 ಸ್ಯಾರೀಸಲ್ಲಿ ಇದು 3rd ಸ್ಯಾರಿ ಆಯಿತಾ. ಇನ್ನು ಸುಮಾರು ಕೆಲಸ ಪೆಂಡಿಂಗ್ ಇದೆ. ನೋಡೋಣ, ಖಂಡಿತವಾಗ್ಲೂ ಮುಗಿಸ್ತೀನಿ ಇವತ್ತು. ಸ್ಲೋಲಿ ನಿದ್ದೆ ಬರೋಂಗಿದೆ ಮಗನಿಗೆ. ಐ ಹೋಪ್ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಹಿಲ್ ಫೀಲ್ ಬೆಟರ್. ಜೀವನದಲ್ಲಿ ಕಷ್ಟಪಟ್ಟರೆ ಮಾತ್ರ ಸುಖವಿರುತ್ತೆ ಅಲ್ಲ, ನಂಗೆ ಹೇಳ್ಬಾರ್ದು. ಬಟ್ ನನಗೆ ಬೇಜಾರ್ ಆಗುತ್ತೆ. ಬಟ್ ದರ್ ಇಸ್ ನೋ ಆಪ್ಷನ್. ನನಗೆ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೋ ಮಾಡ್ತೀನಿ. ಬಟ್ ಶಿ ಇಸ್ ಟೇಕಿಂಗ್ ಕೇರ್. ಸೊ ಐ ಆಮ್ ವೆರಿ 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 ಗ್ರೇಟ್ಫುಲ್. ನನ್ನ ತಮ್ಮಗಳು ಸಿಕ್ಕಿದ್ದಕ್ಕೆ ನಮ್ಮಮ್ಮ ಪುಣ್ಯ ಮಾಡಿದ್ದಾರೆ ಅಲ್ಲ ಅಮ್ಮ? ಕರೆಕ್ಟ್. ನೆಕ್ಸ್ಟ್ ಜನ್ಮದಲ್ಲಿ ನಿಮಗೆ ನನ್ನಂತ ಮಗಳು ಸಿಗ್ಲಿ. ನೆಕ್ಸ್ಟ್ ಜನ್ಮದಲ್ಲಿ ನನಗೆ ನನ್ನಂತ ತಾಯಿ ಸಿಗಲಿ. ನೋಡ, ಅಲ್ಲಿ ಬರ್ಗರ್ ಎಲ್ಲ ಮೆಲ್ಟ್ ಆಗಿರುತ್ತೆ. ಬರ್ತೀನಿ ಇಲ್ಲಿ ಅಲ್ಲ, ಮ್ಯಾಚ್ ಆಗುತ್ತೆ. ಕ್ವಿಕ್ಕಾಗಿ ಒಂದು ಲಂಚ್ ಬ್ರೇಕ್. ಆದಷ್ಟು ಬೇಗ ಊಟ ಮಾಡಿ ಮುಂದಿನ ಕೆಲಸ ಶುರು ಮಾಡಬೇಕು. ಅದು ನಿಮ್ದೆಲ್ಲ ಕಾಂಬೋ. ಬರ್ಗರ್ ಜೊತೆ ಫ್ರೆಂಚ್ ಫ್ರೈಸ್ ಮತ್ತು ಪಾಪ್ಕಾರ್ನ್ ಎಲ್ಲ ಇದೆ. ಅಮ್ಮ ಇದಕ್ಕೆ ವಿಂಗ್ಸ್ ಒಂದು ವೆಜ್. ಓಕೆ, ನಾಟ್ ಗ್ರೇಟ್. ನಿಮ್ಗೇನು ಫಾಸ್ಟ್ ಇದ್ದಾರೆ ಗೊತ್ತಾ? ಅಮ್ಮ ಆಸೆಯಿಂದ KFC ಆರ್ಡರ್ ಮಾಡು ಅಂದ್ರೆ KFCಯಿಂದ ಆರ್ಡರ್ ಮಾಡಿದೆ. ಒನ್ ಆಫ್ ದ ವರ್ಸ್ಟ್ KFC ಎಕ್ಸ್ಪೀರಿಯನ್ಸಸ್. ಒಂಚೂರು ಚೆನ್ನಾಗಿರಲಿಲ್ಲ. ಆ್ಯಂಡ್ ಅದು ಬೇರೆ ಫುಲ್ ತಣ್ಣಗಾಗೋಗಿತ್ತು. ಅದ್ರ ನಡುವೆ ನಮ್ಮಮ್ಮ 2 ಪೀಸ್ ಚಿಕನ್ನ ಇಲ್ಲಿ ಕೆಳಗಡೆ ಹಾಕಿದ್ರು. ಬೇಕಂತಲ್ಲ, ಗಾಳಿಗೆ ಬಿತ್ತು ಪಾಪ ಅದು. ಅದೇ ಮತ್ತೆ ಅಲ್ಲ, ನನಗೆ ಹೇಳಿದ್ದೇವೆ ಹಿಂಗೆ ತೆಗ್ದು ಕೊಡ್ತೇನೆ. ಇದೆಲ್ಲ ಮಾಡಬೇಡಿ, ಈ ಥರ ಎಲ್ಲ ಮಾಡಬೇಡಿ. ನೆಕ್ಸ್ಟ್ ಟೈಮ್ ಇದೆ ಬೇಡ ಇವರೆಲ್ಲ ಮನಸ್ಸು ನೋವಾಗಿ. ಅಲ್ವಾ. ನೆಕ್ಸ್ಟ್ ಟೈಮ್ ಹಾಕಬೇಕಾದ್ರೆ ಹಿಂಗೆ ಹೋಗ್ಬೇಕು. ಬಿಸಿಲಿದ್ರೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ. ಊಟ ಆಯಿತು. ಇವಾಗ ಪಾಪು ಇಷ್ಟೊತ್ತು ಹಿ ವಾಸ್ ಕ್ರೈಯಿಂಗ್. ಇಲ್ಲಿ ಯಾಕೋ ಹಿ ವಾಸ್ ಇರಿಟೇಟೆಡ್. ಇವಾಗ ಒಂದು ಸ್ವಲ್ಪ ಅಮ್ಮ ಹೊರಗಡೆ ಕರ್ಕೊಂಡು ಹೋದ್ವಿ. ಇಸ್ ಫೀಲಿಂಗ್ ಓಕೆನಾ ಇವಾಗ? ಏನು ಮಲ್ತಾ ಇದ್ದಾನ? ಇಲ್ಲ, ಸುಮ್ಮನೆ ಸೀಗಲ್ಲ. ಇನ್ನು ನನ್ನ ಪ್ರಕಾರ ಕಾರಲ್ಲಿ ವಾಪಸ್ ಹೋಗ್ಬೇಕಾದ್ರೆ ಆರಾಮದಲ್ಲಿ ಹಿ ವಿಲ್ ಸ್ಲೀಪ್. ಅರ್ಧ ಗಂಟೆ ಕಾರಲ್ಲಿ ನಾನು ಚೆನ್ನಾಗಿ ಸುತ್ತಾಡಿದ್ರೆ ಹಿ ವಿಲ್ ಸ್ಲೀಪ್ ಆಫ್. ಅದೊಂದು ಟೆನ್ಷನ್ ಇಲ್ಲ. ಇನ್ನು 4 ಸೀರೆ ಆಯಿತು. ಇವಾಗ 3 ಗಂಟೆ ಆಯ್ತಲ್ಲ ಸಮಯ? ಆಯಿತು. ಎಷ್ಟು? 3:07 ಆಗಿದೆ. ಇನ್ನು ಒಂದು 15 ಮಿನಿಟ್ಸಲ್ಲಿ ಇದು ಕಂಪ್ಲೀಟ್ ಲುಕ್ ಮುಗಿಯುತ್ತಲ್ಲ. ಆಮೇಲೆ 4 o'clock ಒಳಗಡೆ ಒಂದು ಮುಗಿಯುತ್ತೆ. ಇನ್ನು 3 ಸೀರೆ ಆರಾಮದಲ್ಲಿ ಮಾಡ್ಬೋದು. ಸೊ ಹಾಗೆ ಯೋಚನೆ ಇದೆ, ಮಾಡುವ. ನನ್ನ ವರ್ಕ್ ಡೇ ಪಾಪು ಜೊತೆಗೆ ಅಮ್ಮ ಇರೋದ್ರಿಂದ ಸಮಾಧಾನ. ಆ್ಯಂಡ್ ಪ್ಲಸ್ ಈ ಥರ ಜಾಗ ಬಂದಿದ್ದೀವಲ್ಲ, ಅದು ಸಮಾಧಾನ. ಇದು ಸಹ ಅಂತ ಆಯಿತಾ, ತುಂಬ ಹೊಸ ಪ್ಲೇಸ್ ಇದು ಬೆಂಗಳೂರಲ್ಲಿ. ತುಂಬ ಚೆನ್ನಾಗಿದೆ. ಹೊಸ ಪ್ಲೇಸ್ ಆಗಿರೋದ್ರಿಂದ ಮೇಂಟೆನೆನ್ಸ್ ಎಲ್ಲ ಇಟ್ಸ್ ರಿಯಲಿ ಗುಡ್ ಆಯಿತಾ. ಸೊ ಐ ಥಿಂಕ್ ನಾವೇ ಫಸ್ಟ್ ಬಂದಿರಬೇಕು ಅನ್ಸುತ್ತೆ ಶೂಟ್ ಮಾಡೋದಕ್ಕೆ ಈ ಥರ ಫುಲ್ ಡೇ. ನೋಡುವ ಹೇಗಾಗುತ್ತೆ ಅಂತ. ನನಗೆ ಆಸೆ ಇತ್ತು, ನಾನು ಈ ಥರ ಮುಂಚೆ ಎಲ್ಲ ಮಾಡ್ತಾ ಇದ್ದೆ ಆಯಿತಾ. ಅಂದರೆ ಏನು ಗೊತ್ತಾ, ವುಮೆನ್ ಆಂಟರ್ಪ್ರಿನರ್ಸ್ಗೆ ಸಪೋರ್ಟ್ ಮಾಡೋದು. ಅವರೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಆ ರೀತಿ ಸಹಾಯ ಮಾಡೋದು ಅಂತ ಕಾನ್ಸೆಪ್ಟ್ ಇದು. ಸೀರೆ ಬಿಸ್ನೆಸ್ ಮಾಡೋರು ಸೀರೆ ಕಳಿಸ್ಕೊಡ್ತಾರೆ. ಸೊ ಅದನ್ನ ಡ್ರೇಪ್ ಮಾಡಿ ತೋರಿಸುವಂಥದ್ದು.
ಯಾವ ರೀತಿ ಸ್ಟೈಲಿಂಗ್ ಮಾಡ್ಬೋದು ಅಂತ. ಸೊ ಹಾಗಾಗಿ 4 ಸೀರೆ ಇತ್ತು, 4 ಮುಗಿಸ್ಬೇಕು ಇವತ್ತು. ಖುಷಿಯಾಗುತ್ತೆ. ಮತ್ತು ಬ್ಯಾಕ್ ಟು ವರ್ಕ್ ಅಂತ ಈ ಥರ. ಕೆಲವೊಬ್ರಿಗೆ ಅನ್ನಿಸ್ಬೋದು ಏನಿದೆ, ಏನಕ್ಕೆ ಮಾಡ್ತೀರಾ, ಇದೆಲ್ಲ ಬೇಕಾ, ಏನು ಯೂಸ್ ಇದೆ ಅಂತ. ಬಟ್ ಪರ್ಪಸ್ ಇದೆ, ಯೂಸ್ ಇದೆ, ಫಾಲೋವರ್ಸ್ ಇದ್ದಾರೆ, ಎಂಗೇಜ್ಮೆಂಟ್ ಇದೆ ಅಂದಮೇಲೆ ನಮ್ಮ ಫಾಲೋವರ್ಸಿಂದ ಇನ್ನೊಬ್ರಿಗೆ ಸಹಾಯ ಆಗುತ್ತೆ ಅಂದರೆ ದಟ್ಸ್ ಗ್ರೇಟ್ ಅಲ್ವಾ. ದಟ್ಸ್ ವೆರಿ ಹ್ಯಾಪಿ. ಆ್ಯಂಡ್ ನನಗೂ ಇಷ್ಟ ಈ ಥರದ ಕಾನ್ಸೆಪ್ಟ್ ವೀಡಿಯೋಸ್ ಮಾಡೋದು ಅಂತ. ಸೊ ಹಾಗೆ ಮಾಡ್ತಾಯಿದ್ದೀವಿ. ಆ್ಯಂಡ್ ನಾವು ಮಾಡುವಂಥ ಕೆಲಸ ತುಂಬ ಚೆನ್ನಾಗಿ ಆಗಬೇಕು ಅಂದರೆ ಎಂಟೈರ್ ಟೀಮ್ ಎಫರ್ಟ್ ಇರಬೇಕು. ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟೈಲಿಸ್ಟ್, ವಿಡಿಯೋಗ್ರಾಫರ್, ಜಾಗ, ಹಾಗೆಯೇ ನನ್ನ ಟೀಮ್ ಎಫರ್ಟ್. ಹೇಗಾಯ್ತು ಅಂತ ನಾನೇನು ಮಾಡೇ ಇಲ್ಲ ಹಬ್ಬ. ಹೊರಗಡೆ ತಿಂದ್ರೆ ಹಂಗೆ ಇವತ್ತು ನನ್ನ ಲೈಫ್ನ ವರ್ಸ್ಟ್ ವೇ ಆಫ್ ಈಟಿಂಗ್ ಬರ್ಗರ್ ಮಾಡಿದ್ದು ನಾನು. ಮೇಲ್ಗಡೆ ತಿಂದೆ, ಮಧ್ಯ ತಿಂದೆ. ಹಾಗೆ ಹಂಗಾಗತ್ತೆ. ಮೇಲ್ಗಡೆ ತಿಂದೆ, ಮಧ್ಯ ತಿಂದೆ, ಕೆಳಗಡೆ ತಿಂದೆ. ಬಿಕಾಸ್ ನಾನು ಭಾಳ ಖಾರ ಇತ್ತು, ತಿನ್ನಕ್ಕೆ ಆಗಲಿಲ್ಲ. ಏನೂ ಇರಲಿಲ್ಲ. ವೆರಿ ಬ್ಯಾಡ್. ನೋಡಿ ಕೆಲಸ ಈ ಥರ ಜಾಗಕ್ಕೆ ಬಂದಾಗ ನಾವು ಹುಷಾರಾಗಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ನಾನು ಫಸ್ಟ್ ಟೈಮ್ ಈ ಥರದ ಮ್ಯಾಟ್ ಎಲ್ಲ ತೊಗೊಂಡು ಹೋಗಿದ್ದು. ಬಿಕಾಸ್ ಪಾಪು ಇರೋದ್ರಿಂದ ಪಾಪು ಕಂಫರ್ಟ್ ಪ್ರಕಾರ ಏನೇನು ಬೇಕು ಎಲ್ಲ ಕ್ಯಾರಿ ಮಾಡಬೇಕಾಗಿತ್ತು ನಾನು. ಆ್ಯಂಡ್ ಮಮ್ಮನಿಗೂ ಬೆನ್ನು ಆಗಿತ್ತು, ಎದ್ದು ಕೂತ್ಕೊಂಡು ಓಡಾಡಿ. ಸೊ ಹಾಗಾಗಿ ಅವರು ರೆಸ್ಟ್ ಮಾಡಿದ್ರು ಒಂದು ಸ್ವಲ್ಪ ಹೊತ್ತು. ಫೈನಲಿ ಇನ್ನೇನು ಆದಷ್ಟು ಬೇಗ ಮುಗಿಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ. ಬ್ಯಾಗಿನ ಪಡಿಕೆ ಲೇಟ್ ಇದೆ, ಮಲ್ಗೆ ಅಂತ ಬ್ಯಾಗ್ ಇತ್ತು ಕೈ ಆಗತ್ತೆ ತಿಳ್ಕೊಂಡು ಕುರಿಬೇಕ ಚಿಕ್ಕ ತುಕ್ಕ ಟೈಟ್ ಮಾಡಿ ಸದ್ಯ ನಾವಿನ್ನು ಅದು ಬೇಕಂದ್ರೆ ಬಾಗಿಲು ಮುಚ್ಚೋಣ, ಎಲ್ಲ ಮಾತಾಡ್ಬೇಕು. ಅದು ಸಾಂಬಾರು ಎಲ್ಲ ಕಿಡಿ ಆಯ್ತಾ. ಒಪ್ಪದೆ పేరు కూడా దాని భూష 2 little finger cut 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 3 little finger crawl Welcome to the Sire Edit episode 2. ನನಗೆ ಬೇಜಾರಾಯಿತು, ಯಾಕಪ್ಪ ಆದರೂ ಬಂದಿದ್ದೀನಿ, ಒಂದ್ಸತಿ ಮನೆಗೆ ಹೋಗೋಣ ಅಂತ ಅನ್ನಿಸ್ತಾ ಇತ್ತು. ಇವು ಸೋ ಕ್ರ್ಯಾಂಕಿ. Birdy sleeping through the night, moon so high at your feet. Baby Arthur, you're so sweet. Close your eyes, snuggle tight. Appa amma say goody night. ನಾನು ಕೆಲವೊಂದು ರೈಮ್ಸ್ ಹೇಳೋದೆಲ್ಲ ಪಾಪುಗೆ ತುಂಬಾ ಇಷ್ಟ. ಅದನ್ನೆಲ್ಲ ಹೇಳಿದಾಗ ಹಿ ಬಿಕಮ್ ಸೈಲೆಂಟ್ ಆ್ಯಂಡ್ ಕೇಳ್ತಾ ಇರ್ತಾನೆ. ಸೊ ಅದನ್ನು ಹೇಳ್ತೀನಿ ವೆನ್ ಈಸ್ ವೆರಿ ಇರಿಟೇಟೆಡ್. ಮಗನಿಗೆ ಮಲಗಿಸಿದ್ದಾಯ್ತು, ದೊಡ್ಡ ಸಾಧನೆ ಮಾಡ್ದಂಗಾಗುತ್ತೆ ನನಗೆ ಮಗ ಮಲಗಿದಾಗ. ಐ ಕ್ವಿಕ್ಲಿ ಗೆಟ್ ರೆಡಿ. ಇವಾಗ ಹಾಕ್ತಾ ಇರೋದು ನನ್ನ ಫಸ್ಟ್ ಇಲ್ಲಿ ಸೀರೆ. ಹಾಕಿದೀವ ಮುಂಚೆ ಹಾಕಿಲ್ಲ, ಇದೇ ಫಸ್ಟ್. ನನಗಿಂತ ಚೆನ್ನಾಗಿ ಇವ್ರಿಗೆ ಗೊತ್ತಿರುತ್ತೆ, ಬಿಕಾಸ್ ಇವ್ರು ನನಗೆ ಸೀರೆ ಹಾಕೋದು. ಚಲೋ. ಪ್ರತಿಯೊಂದು ಸೀರೆಗೂ ಯಾವ ರೀತಿ ಮೇಕಪ್, ಬ್ಲೌಸ್, ಸ್ಟೈಲಿಂಗ್, ಜ್ಯುವೆಲ್ರಿ ಮಾಡ್ಬೋದು ಎಲ್ಲದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಪುಣ್ಯಕ್ಕೆ ಅಮ್ಮ ಆ್ಯಂಡ್ ಪಾಪು ರೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಅರ್ಧ ಗಂಟೆನಲ್ಲಿ ಹಿ ವೋಕಪ್. 5 ನಿಮಿಷ ಇದೆ ನಿಮ್ಗೆ. ನೀವು ಲೇಟಾಗಿ ರೆಡಿ ಆಗ್ಬಿಟ್ಟು ನನಗೆ 5 ನಿಮಿಷ 6 ನಿಮಿಷ ಅಂದಲ್ಲ ಹೆಸರು ಕೊಟ್ಟರೆ ಕಷ್ಟ ಆಗುತ್ತೆ. ನಂದೀಶ್ ಆಗಿರ್ಬೋದು, ನಮ್ಮ ಅನ್ವಿತಾ ಆಗಿರ್ಬೋದು, ಕಾವ್ಯ ಅವ್ರ ಜೊತೆ ತುಂಬ ವೀಡಿಯೋಸ್ ಮಾಡಿರೋದ್ರಿಂದ ನನಗೆ ಕಂಫರ್ಟ್ ಇದೆ ಆ್ಯಂಡ್ ಬೇಗ ಕೆಲಸ ಆಗುತ್ತೆ. ಪರ್ಫೆಕ್ಟ್, ಬ್ಯೂಟಿಫುಲ್, ಲವ್ಲಿ. ಡನ್. ನೆಕ್ಸ್ಟ್ ಮಾಡಿ 1 ವರ್ಷ ಆಯ್ತು. 30 ಸ್ಯಾರಿ ಮಾಡಿಸ್ಕೊಂಡು ನನಗೆ ಏನು ತೆಗಿಲಿ ನಾನು, ಯಾವ ಥರ ತೆಗಿಲಿ, ಲೊಕೇಶನ್ ಚೇಂಜ್ ಅಷ್ಟೇ. ತಗೋ ಸಾಕಾಗ್ಬಿಟ್ಟೈತೆ. ಎಷ್ಟು ಸೀರೆ ಮಾಡಿದ್ರೆ 30 ಸೀರೆ. ದೇವ್ರೆ. ನಂದು ಅವ್ರು ಏನಂತಿದ್ರು ಗೊತ್ತಾ, ನಮ್ಮ ವೀಡಿಯೋಗ್ರಾಫರ್ 30 ದಿನ 30 ಸೀರೆ ನೀವು ಮಾಡಿದ್ರಲ್ಲ, 30 ವೀಡಿಯೋ ಶೂಟ್ ಮಾಡಿ ನನಗೆ ತಲೆ ಕೆಟ್ಟೋಗಿತ್ತು ಯಾವ ರೀತಿ ನಾವು ಶೂಟ್ ಮಾಡಲಿ ಅಂತ. ಹಂಗಾಗುತ್ತೆ ಅಲ್ವಾ, ಒಂದೊಂದು ರೀತಿ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಮಾಡಬೇಕು ಅಂದರೆ ಸುಲಭ ಇರಲ್ಲ. ನಾನು ಸ್ವಲ್ಪ ಮಲಗಿದ್ದೆ, ಒಂದು 10 ನಿಮಿಷ. ನಮ್ಮ ಪಾಪ ಒಂದು 3/4 ಗಂಟೆ ಮಲಗಿತ್ತು, 4 ಗಂಟೆಗೆ ಮಲಗಿತ್ತು. 4 ತಲೆ ಜಾಗ ಸರಿಯಾಗಿಲ್ಲ. ಇಲ್ಲ ಮನೆಯಲ್ಲೂ ಅಷ್ಟೇ, ಒಂದೊಂದ್ಸಲ 3/4 ಗಂಟೆ ಅಷ್ಟೇ ಮಲಗುದು, ಒಂದೊಂದ್ಸಲ 2-3 ಗಂಟೆ ಮಲಗ್ತದೆ. ಇವತ್ತು ನಿದ್ದೆ ಇಲ್ಲ ನಮ್ಮ ಪಾಪುಗೆ. ಓನ್ಲಿ
ಓನ್ಲಿ ಓನ್ಲಿ ಓನ್ಲಿ ಓನ್ಲಿ ಏನು ಓನ್ಲಿ ಇದಾದಮೇಲೆ ಇನ್ನು ಒಂದೇ ಒಂದು ಸೀರೆ ಇದೆ, ಆಮೇಲೆ ಮುಗೀತು. ಈ ಕಡೆ ಒಂದು ಮಾಡಿ. ಒತ್ಕೊಳ್ಳಿ ಪಿಲ್ಲರ್ ಯಾವ್ದು ಸಾರಿ ಎಲ್ಲ ಸರಿ ಇದೆಯಲ್ಲ, ಇದು ಬ್ಲೌಸ್ ಎಲ್ಲ ಬೇಗ ಲೈಟ್ ಡೌನ್ ಆಗ್ತಾ ಉಂಟು. ರೆಡಿ. ಹಾಂ ರೆಡಿ. ಹಾಂ ಏನ್ ಮಾಡಿ ಕಿಡ್ಸ್ ಮಾಡೋಕ್ಕಾಗಲ್ಲ. ನೋಡಿ ಇದು ಓಕೆ, ಇದು ಓಕೆ. ಅಂತಿರಲ್ಲ ಆದ್ಮೇಲೆ ನಂತರನೇ ಹೊಸ ತಾಯಂದ್ರಿಗೆ ನೀವೇನು ಮಾಡ್ತಾಯಿದ್ದೀರಾ, ಕೆಲ್ಸಕ್ಕೆ ಹೋಗ್ತಾ ಇದ್ರೆ ನಿಮಗೆ ಯಾರಾದರೂ ಹೆಲ್ಪ್ ಮಾಡ್ತಾ ಇದ್ದಾರಾ, ಮನೆಯಲ್ಲಿ ಯಾರಿದ್ದಾರೆ ಮಗುನ ನೋಡ್ಕೊಳ್ಳೋದಕ್ಕೆ, ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ ಆಯಿತಾ. ಒಂದು ಕ್ಯೂರಿಯಾಸಿಟಿ. ನಂತರನೇ ಹೊಸ ತಾಯಂದ್ರು ಏನು ಮಾಡ್ತಾ ಇರ್ಬೋದು, ಹೇಗೆ ನೋಡ್ಕೋತಾ ಇರ್ಬೋದು, ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಅಂತ. ಪ್ಯಾಕಪ್. ಫೈನಲಿ ಕೆಲಸ ಆಯಿತು. ಟೈಮ್ ಆಗಿರೋದು 6:30. ನನ್ನ ಮಗ ಏನು ಮಾಡ್ತಾ ಇರ್ಬೋದು ಹೋಗಿ ನೋಡೋಣ. ಹಿ ವಾಸ್ ಕ್ರೈಂಗ್ ಆಯ್ತು. ಸೊ ಫಸ್ಟ್ ಹೋಗಿ ಅಲ್ಲಿ ಫೀಡ್ ಹಿಮ್, ಆಮೇಲೆ ಪ್ಯಾಕಪ್ ಮಾಡಿ ವಿ ವಿಲ್ ಲೀವ್ ದಿಸ್ ಪ್ಲೇಸ್. ಕ್ಲೀನಾಗಿ ಇಟ್ಟಿದ್ದೀವ ಅದನ್ನು ನೋಡಬೇಕಾಗತ್ತೆ. ಲೆಟ್ಸ್ ಗೋ. 7 ಸಾರಿ ಲುಕ್ಸ್ ಮಾಡಬೇಕಾಗಿತ್ತು. 6 o'clock ನನ್ನ ಟೈಮ್ ಇದ್ದಿದ್ದು. 6:30 ಮುಗಿಸಿದ್ದೀವಿ ಅಷ್ಟೇ, ಕತೆ ಮುಗೀತು. ಹೇಗನ್ನಿಸ್ತು ಇವತ್ತಿನ ದಿನ ಕೆಲಸ? ನನ್ನ ರಿಯಲ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.